ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ರ್ಯಾಡಿಶ್ ಅಂದರೆ ಮೂಲಂಗಿ. ಎಲ್ಲರೂ ತಿಂದಿರ್ತೀರ, ಹಾಗೆ ಎಲ್ಲರೂ ಉಪಯೋಗಿಸ್ತಾ ಇರ್ತೀರ. ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೂಲಂಗಿಯಿಂದ ನಾವು ಮೂಲಂಗಿ ಸಾಂಬಾರನ್ನ ಮಾಡ್ಬೋದು, ಹಾಗೆ ಮೂಲಂಗಿ ಚಟ್ನಿ ಮಾಡ್ಬೋದು, ಹಾಗೆ ಮೂಲಂಗಿ ಪಲ್ಯ ಮಾಡ್ಬೋದು. ಹೀಗೆ ಹಲವಾರು ಡಿಶಸ್ನ ನಾವು ಮೂಲಂಗಿಯಿಂದ ಮಾಡ್ಬೋದು. ಮೂಲಂಗಿಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂದರೆ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಏಜೆಂಟ್ ಆಗಿರುತ್ತೆ, ಅಥವಾ ಆ ಜೀವಿಗಳನ್ನ ಇದು ಬೆಳವಣಿಗೆಯನ್ನು ನಿಲ್ಲಿಸುತ್ತೆ. ನಂತರ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ, ಹಾಗೆ ಆ್ಯಂಟಿ ಡಯಾಬಿಟಿಕ್ ಎಫೆಕ್ಟ್ ಕೂಡ ಇರುತ್ತೆ, ಅಂದರೆ ಮಧುಮೇಹ ವಿರೋಧಿ ಪರಿಣಾಮನ ಇದು ಮಾಡುತ್ತೆ. ಮೂಲಂಗಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ತಿಂತಕ್ಕಂಥ ಆಹಾರ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ನಂತರ ಇಮ್ಯುನಿಟಿನ ಇದು ಇಂಪ್ರೂವ್ ಮಾಡುತ್ತೆ. ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಅಂದರೆ ನಮ್ಮ BP ಕೂಡ ಇದು ಕಂಟ್ರೋಲಿಗೆ ಇಡಿಸುತ್ತೆ ಮೂಲಂಗಿ ತಿನ್ನೋದರಿಂದ. ಹಾಗೆ ಯಾರೆಲ್ಲ ಶುಗರ್ ಪೇಷಂಟ್ಸ್ ಇದ್ದೀರಾ, ಮೂಲಂಗಿ ತಿನ್ನೋದ್ರಿಂದ ನಮ್ಮ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಮೂಲಂಗಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ನಂತರ ಮೂಲಂಗಿ ತಿನ್ನೋದ್ರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚುತ್ತೆ, ಹಾಗೆ ನಮ್ಮ ಚರ್ಮ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಮೂಲಂಗಿ ಬಳಸೋದ್ರಿಂದ ನಮ್ಮ ಹೃದಯ ತುಂಬ ಚೆನ್ನಾಗಿರುತ್ತೆ, ಹಾಗೆ ಚೆನ್ನಾಗಿ ಕೆಲಸ ಕೂಡ ಮಾಡುತ್ತೆ. ಮೂಲಂಗಿಯಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನಾವು ಮೂಲಂಗಿ ಸೇವಿಸೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಮೂಲಂಗಿ ತಿನ್ನೋದ್ರಿಂದ ನಮ್ಮ ಲಿವರು ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಹಾಗೆ ನಂತರ ಕ್ಯಾನ್ಸರ್ನ ಪ್ರಿವೆನ್ಷನ್ ಮಾಡುತ್ತೆ, ಅಂದರೆ ಬರ್ತಕ್ಕಂಥ ಕ್ಯಾನ್ಸರ್ನ ಇದು ತಡೆಗಟ್ಟುತ್ತೆ ನಾವು ಮೂಲಂಗಿ ತಿನ್ನೋದ್ರಿಂದ. ನಂತರ ಡೆಸ್ಟ್ರಾಯ್ ಕ್ಯಾನ್ಸರ್ ಸೆಲ್ಸ್, ಅಂದರೆ ಕ್ಯಾನ್ಸರ್ಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸೆಲ್ಸ್ಗಳನ್ನ ಇದು ಡೆಸ್ಟ್ರಾಯ್ ಮಾಡುತ್ತೆ ಮೂಲಂಗಿ ತಿನ್ನೋದ್ರಿಂದ. ಹಾಗೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್, ಅಂದರೆ ಇದರಲ್ಲಿ ಮೂಲಂಗಿಯಲ್ಲಿ ಎಲ್ಲ ಥರ ಗುಣಗಳಿದೆ ಕ್ಯಾನ್ಸರ್ನ ವಿರುದ್ಧ ಹೋರಾಡಲಿಕ್ಕೆ. ಹಾಗೆ ಮೂಲಂಗಿಯಲ್ಲಿ ಹೈ ಫೈಬರ್ ಇರುತ್ತೆ. ನಂತರ ನೀವು ಸೇವಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಆ ರೀತಿ ಏನಿರಲ್ಲ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಬರ್ತಕ್ಕಂಥ ಜಾಂಡಿಸ್ನ ಇದು ಕಡಿಮೆ ಮಾಡುತ್ತೆ, ತಡೆಗಟ್ಟುತ್ತಂತಲೇ ಹೇಳ್ಬೋದು. ನಂತರ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್, ಅಂದರೆ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು, ಅದನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ. ನಂತರ ಯಾರಿಗೆಲ್ಲ ಮಲಬದ್ಧತೆ ಇದೆ, ಅಂದರೆ ಕಾನ್ಸ್ಟಿಪೇಷನ್ ಇದೆ, ಅವರು ಕೂಡ ಮೂಲಂಗಿ ತಿನ್ನೋದ್ರಿಂದ ಮಲಬದ್ಧತೆಯೂ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಇದಿಷ್ಟು ಮೂಲಂಗಿ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ.